ಪ್ರಕೃತಿಯ ಕೊಡುಗೆ ಆಯುರ್ವೇದ ಗಿಡಮೂಲಿಕೆಗಳ ಶಕ್ತಿ, ಅತ್ಯಾಧುನಿಕ ತಂತ್ರಜ್ಞಾನ, ಪಾರಂಪರಿಕ ವೈದ್ಯರು ಹಾಗೂ ವಿಜ್ಞಾನಿಗಳ ಸಂಯೋಜನೆಯಿಂದ ತಯಾರಾದ ಅಮೃತ್ ನೋನಿ ಆರ್ಥೋ ಪ್ಲಸ್ ಮಂಡಿ ನೋವು, ಸೊಂಟ ನೋವು, ಬೆನ್ನು ನೋವಿಗೆ ಹೆಚ್ಚು ಪರಿಣಾಮಕಾರಿ ದಿವ್ಯೌಷಧವಾಗಿದೆ. ಇಂದು ಲಕ್ಷಾಂತರ ಜನರು ಆರ್ಥೋ ಪ್ಲಸ್ ಬಳಸಿ ನೋವು ರಹಿತ ಜೀವನವನ್ನು ನಡೆಸುತ್ತಿದ್ದಾರೆ. ಬಂಧುಗಳೇ ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಸುಪ್ರೀಂ ಕೋರ್ಟ್ ಮತ್ತೊಮ್ಮೆ ಚರ್ಚೆಯಲ್ಲಿದೆ. ಸುಪ್ರೀಂ ಕೋರ್ಟ್ ಅನ್ನೋದಕ್ಕಿಂತ ಇಡೀ ನ್ಯಾಯಾಂಗ ವ್ಯವಸ್ಥೆ ಇದೀಗ ದೇಶದಲ್ಲಿ ಮತ್ತೊಮ್ಮೆ ಚರ್ಚೆಗೆ ಬಂದಿದೆ. ಯಾವ ಕಾರಣಕ್ಕಾಗಿ ಅಂದ್ರೆ, ಒಂದು ಸಂಗತಿಗೆ ಸಂಬಂಧಪಟ್ಟ ಹಾಗೆ ಸುಪ್ರೀಂ ಕೋರ್ಟ್ ಸಿಡಿದೆದ್ದಿದೆ. ಆ ವಿಚಾರವನ್ನ ತೀರಾ ಗಂಭೀರವಾಗಿ ತೆಗೆದುಕೊಂಡಿದೆ. ನ್ಯಾಯಮೂರ್ತಿಗಳು ಹೇಳ್ತಾ ಇದ್ದಾರೆ, ಮುಖ್ಯ ನ್ಯಾಯಮೂರ್ತಿಗಳು CJI, ನಾವು ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡೋದಿಲ್ಲ, ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತಲೆದಂಡ ಆಗ್ಲೇಬೇಕು ಎನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆಯಿಂದ ಕೇಂದ್ರ ಸರ್ಕಾರ ಈ ಸಂಗತಿಗೆ ಸಂಬಂಧಪಟ್ಟ ಹಾಗೆ ಬೇಷರತ್ ಕ್ಷಮೆ ಯಾಚಿಸಿದೆ. ಇದೆಲ್ಲವೂ ಯಾಕೆ ಅಂದ್ರೆ, ನ್ಯಾಯಾಂಗದಲ್ಲಿನ ಭ್ರಷ್ಟಾಚಾರವನ್ನ ಒಂದು ಕಡೆ ಉಲ್ಲೇಖವನ್ನ ಮಾಡಲಾಗಿತ್ತು. ಏನಿದು ಪ್ರಕರಣ ಅನ್ನೋದನ್ನ ಸಂಪೂರ್ಣವಾಗಿ ವಿವರಿಸ್ತಾ ಹೋಗ್ತೀನಿ. ನೀವೆಲ್ಲರೂ ಕೂಡ ಗಮನಿಸಲೇಬೇಕಾಗಿರುವಂತಹ ವಿಚಾರ, ಸದ್ಯ ಇಡೀ ದೇಶಾದ್ಯಂತ ಚರ್ಚೆ ಆಗ್ತಿರುವಂತಹ ಸಂಗತಿ ಕೂಡ ಹೌದು. ಬಂಧುಗಳೇ, ನಾವೆಲ್ಲರೂ ಕೂಡ ಇತ್ತೀಚೆಗೆ ನ್ಯಾಯಾಂಗ ವ್ಯವಸ್ಥೆಗೆ ಸಂಬಂಧಪಟ್ಟಾಗ ಒಂದಷ್ಟು ಪ್ರಶ್ನೆಯನ್ನ ಮಾಡ್ತಾ ಇದ್ದೇವೆ. ಹಿಂದೆ ಈ ರೀತಿಯಾಗಿ ಪ್ರಶ್ನೆ ಆಗ್ತಿದ್ದು ತೀರಾ ಕಡಿಮೆ. ಆದರೆ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾ ಕಾರಣಕ್ಕಾಗಿ ಅಥವಾ ಬೇರೆ ಒಂದಷ್ಟು ವೇದಿಕೆಗಳು ಸಿಕ್ಕಿರುವ ಕಾರಣಕ್ಕಾಗಿ ಜನ ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ. ಪ್ರಮುಖವಾಗಿ ನಾವು ಯಾವೆಲ್ಲ ವಿಚಾರವನ್ನ ಪ್ರಸ್ತಾಪ ಮಾಡ್ತಿದೀವಿ ಅಂದ್ರೆ, ಒಂದು, ನ್ಯಾಯಾಂಗ ವ್ಯವಸ್ಥೆಯಲ್ಲೂ ಕೂಡ ಭ್ರಷ್ಟಾಚಾರ ಇದೆ. ಒಂದಷ್ಟು ಮಂದಿ ಅಲ್ಲೂ ಕೂಡ ಮಾರಾಟ ಆಗ್ತಾ ಇದ್ದಾರೆ, ಹಣ ತೆಗೆದುಕೊಂಡು ತೀರ್ಪು ಕೊಡ್ತಿದ್ದಾರೆ. ಈ ರೀತಿಯ ಒಂದಷ್ಟು ವಿಚಾರಗಳೆಲ್ಲವೂ ಕೂಡ ಚರ್ಚೆಯಲ್ಲಿದೆ. ಮತ್ತೊಂದು ಸಂಗತಿ ಯಾವುದಪ್ಪ ಅಂದ್ರೆ, ನ್ಯಾಯದಾನ ವಿಳಂಬಕ್ಕೆ ಸಂಬಂಧಪಟ್ಟ ಹಾಗೆ ತುಂಬಾ ತಡವಾಗಿ ತೀರ್ಪು ಬರ್ತಾ ಇದೆ. 20 ವರ್ಷ, 25 ವರ್ಷ, 30 ವರ್ಷ ಆದ ಮೇಲೆ ತೀರ್ಪು ಬರ್ತಾ ಇದೆ. ಆಗ ತೀರ್ಪು ಬಂದು ಪ್ರಯೋಜನ ಏನು ಎನ್ನುವ ರೀತಿಯಲ್ಲಿ. ಹಾಗೆ ಇನ್ನೊಂದಷ್ಟು ಸಂಗತಿಗಳಲ್ಲಿ ತೀರ್ಪಿಗೆ ಸಂಬಂಧಪಟ್ಟ ಹಾಗೆಯೇ ಜನ ಚರ್ಚೆ ಮಾಡ್ತಾ ಇದ್ದಾರೆ. ಆ ತೀರ್ಪೇ ಸರಿ ಇಲ್ಲ ಎನ್ನುವಂಥ ರೀತಿಯಲ್ಲಿ. ಅದರ ಆಚೆಗೆ ಒಟ್ಟಾರೆಯಾಗಿ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಬೇರೆ ಒಂದಷ್ಟು ಹುಳುಕುಗಳಿಗೆ ಸಂಬಂಧಪಟ್ಟ ಹಾಗೆಯೂ ಕೂಡ ಜನ ಚರ್ಚಿಸ್ತಾ ಇದ್ದಾರೆ. ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತ ಸಂಗತಿ. ಅದರ ನಡುವೆ ಆಗಿರುವಂತ ಒಂದು ಬೆಳವಣಿಗೆ ಇದು. ಬಂಧುಗಳು, ಏನಾಯ್ತು ಅಂದ್ರೆ, NCERT ಏನಿದೆ, ಅವರು ಈಗ ಪಠ್ಯ ಪುಸ್ತಕಗಳ ಪರಿಷ್ಕರಣೆಯನ್ನ ಮಾಡ್ತಾ ಇದ್ದಾರೆ. NCERT ಅಂದ್ರೆ ಪ್ರಮುಖವಾಗಿ ರಾಷ್ಟ್ರೀಯ ಶಿಕ್ಷಣ ಸಂಶೋಧನಾ ಮಂಡಳಿ, ಅದೊಂದು ಸ್ವಾಯತ್ತವಾಗಿರುವಂತಹ ಸಂಸ್ಥೆ. ಅವರು ಇಡೀ ದೇಶಾದ್ಯಂತ ಪಠ್ಯ ಪುಸ್ತಕಗಳನ್ನ ಪರಿಷ್ಕರಣೆ ಮಾಡಿ ಹೊಸ ಪ್ರತಿ ಅಥವಾ ಹೊಸ ಆವೃತ್ತಿಯನ್ನ ಬಿಡುಗಡೆ ಮಾಡಿ ವಿದ್ಯಾರ್ಥಿಗಳಿಗೆ ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅದೇ ಪ್ರಕಾರವಾಗಿ ಇತ್ತೀಚೆಗೆ ಒಂದು ಪಠ್ಯ ಪುಸ್ತಕ ಪರಿಷ್ಕರಣೆ ಆಯಿತು. ಅದು 8ನೇ ತರಗತಿಯ ಸಮಾಜ ವಿಜ್ಞಾನ ಪಠ್ಯ. ಅಂತಿಮವಾಗಿ ಬಂದಂತಹ ಪುಸ್ತಕ ಯಾವುದು ಅಂದರೆ, ಎಕ್ಸ್ಪ್ಲೋರಿಂಗ್ ಸೊಸೈಟಿ ಇಂಡಿಯಾ ಅಂಡ್ ಬಿಯಾಂಡ್ ಎನ್ನುವಂತ ಒಂದು ಪುಸ್ತಕ ಇತ್ತೀಚೆಗೆ ಮಾರುಕಟ್ಟೆಗೆ ಬರುತ್ತೆ. ಡಿಜಿಟಲ್ ಪ್ರತಿಯೂ ಕೂಡ ಬರುತ್ತೆ, ವಿದ್ಯಾರ್ಥಿಗಳಿಗೆ ಲಭ್ಯ ಆಗುವ ಹಂತಕ್ಕೆ ಬರುತ್ತೆ. ಅದರಲ್ಲಿ ಒಂದು ವಿಚಾರ ಇದೀಗ ವಿವಾದದ ರೂಪವನ್ನು ಪಡೆದುಕೊಂಡಿದೆ. ಅಲ್ಲಿ ಒಂದು ನ್ಯಾಯಾಂಗ ವ್ಯವಸ್ಥೆಗೆ ಸಂಬಂಧಪಟ್ಟ ಹಾಗೆ ಒಂದು ಪಠ್ಯ ಅಥವಾ ಒಂದು ಪಾಠ ಇರುತ್ತೆ. ಅದರಲ್ಲಿ ನ್ಯಾಯಾಂಗ ವ್ಯವಸ್ಥೆಯ ಒಂದಷ್ಟು ವಿಚಾರವನ್ನು ಉಲ್ಲೇಖ ಮಾಡಲಾಗಿತ್ತು. 2 ಸಂಗತಿ. ಒಂದು, ಈ ಪೆಂಡಿಂಗ್ ಕೇಸ್ಗಳಿಗೆ ಸಂಬಂಧಪಟ್ಟ ಹಾಗೆ ತುಂಬಾ ಕೇಸ್ಗಳು ಹಾಗೆ ಪೆಂಡಿಂಗ್ ಉಳ್ಕೊಂಡಿದ್ದಾವೆ, ಹೀಗಾಗಿ ನ್ಯಾಯದಾನ ವಿಳಂಬ ಆಗ್ತಿದೆ ಎನ್ನುವ ವಿಚಾರ. ಮತ್ತೊಂದು, ನ್ಯಾಯಾಂಗದಲ್ಲಿಯೂ ಕೂಡ ಭ್ರಷ್ಟಾಚಾರ ಇದೆ ಎನ್ನುವಂತ ಸಂಗತಿ. ಅದು ಯಾವ ರೀತಿಯಾಗಿ ಉಲ್ಲೇಖ ಆಗಿತ್ತು ಅಂತ ನಾವು ಗಮನಿಸ್ತಾ ಹೋಗೋದಾದ್ರೆ, ಅಂಕಿ ಅಂಶಗಳ ಸಹಿತವಾಗಿ ಉಲ್ಲೇಖವನ್ನ ಮಾಡಲಾಗಿತ್ತು. ಪ್ರಮುಖವಾಗಿ ಜಸ್ಟಿಸ್ ಡಿಲೇಡ್ ಈಸ್ ಜಸ್ಟಿಸ್ ಡಿನೈಡ್ ಎನ್ನುವಂತ ಒಂದು ಹೆಡ್ಲೈನ್ ಅನ್ನ ಕೊಟ್ಟಿದ್ದಾರೆ. ಕೆಳಗಡೆ ಸಾಕಷ್ಟು ವಿಚಾರಗಳನ್ನು ಅವರು ಪ್ರಸ್ತಾಪವನ್ನು ಮಾಡಿದ್ದಾರೆ ಪಠ್ಯದಲ್ಲಿ. ಅಂತಿಮವಾಗಿ ಸುಪ್ರೀಂ ಕೋರ್ಟ್ನಲ್ಲಿ 81 ಕೇಸ್ಗಳು ಪೆಂಡಿಂಗ್ ಇದ್ದಾವೆ. ಹೈಕೋರ್ಟ್ನಲ್ಲಿ 62,40,000 ಕೇಸ್ಗಳು ಪೆಂಡಿಂಗ್ ಉಳಿದಿದ್ದಾವೆ. ಹಾಗೆ ಡಿಸ್ಟ್ರಿಕ್ಟ್ ಹಾಗೆ ಬೇರೆ ಸಬಾರ್ಡಿನೇಟ್ ಕೋರ್ಟ್ಸ್ಗಳಲ್ಲಿ ಸಿಕ್ಕಾಪಟ್ಟೆ ಕೇಸ್ಗಳು ಎನ್ನುವ ರೀತಿಯಲ್ಲಿ 4,70,00,000 ಕೇಸ್ಗಳು ಪೆಂಡಿಂಗ್ ಇದ್ದಾವೆ ಅಂತ ಹೇಳಿ ಅಂಕಿಅಂಶವನ್ನ ಅವರು ಪ್ರಕಟ ಮಾಡಿದ್ರು. ಅವರು ಸರ್ಕಾರದಿಂದ ಪಡೆದುಕೊಂಡಿರುವಂತಹ ಅಂಕಿಅಂಶ, ಸುಮ್ಮನೆ ಗಾಳಿಯಲ್ಲಿ ಗುಂಡು ಹೊಡೆದಿರುವಂತ ಅಂಕಿಅಂಶ ಅಲ್ಲ, ಇದು ವಾಸ್ತವ ವಿಚಾರ. ಇವತ್ತು ಸುಪ್ರೀಂ ಕೋರ್ಟ್ ಕಿಡಿಕಾರಿರಬಹುದು, ಸುಪ್ರೀಂ ಕೋರ್ಟ್ ಸಿಡಿದೆದ್ದಿರಬಹುದು, ಆದರೆ ಇದು ವಾಸ್ತವ ವಿಚಾರ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಇದು ವಾಸ್ತವ ವಿಚಾರ. ಈ ಪಠ್ಯ ಯಾವುದ್ರಲ್ಲಿ ಇದ್ದಿದ್ದು ಅಂದ್ರೆ 8ನೇ ತರಗತಿಯಲ್ಲಿ. ಹಾಗೆ ಇನ್ನೊಂದು ವಿಚಾರವನ್ನ ಪ್ರಸ್ತಾಪ ಮಾಡಿದ್ದು ಅಂದ್ರೆ, ಕರಪ್ಷನ್ ಇನ್ ದಿ ಜುಡಿಷಿಯರಿ. ನ್ಯಾಯಾಂಗ ವ್ಯವಸ್ಥೆಯಲ್ಲೂ ಕೂಡ ಭ್ರಷ್ಟಾಚಾರ ಇದೆ ಎನ್ನುವಂತ ವಿಚಾರವನ್ನು ಅವರು ಪ್ರಸ್ತಾಪ ಮಾಡಿದ್ರು. ಅದಕ್ಕೂ ಕೂಡ ಒಂದು ಅಂಕಿಅಂಶವನ್ನ ಕೊಡ್ತಾರೆ. ಏನಂತ, 2016ರಿಂದ 2025ರವರೆಗೆ 8,600 ಕಂಪ್ಲೇಂಟ್ ಸಿಟ್ಟಿಂಗ್ ಜಡ್ಜಸ್ಗಳ ವಿರುದ್ಧವಾಗಿ ಬಂದಿದೆ ಅಂತ. ಎಷ್ಟು? 8,600 ಸಿಟ್ಟಿಂಗ್ ಜಡ್ಜಸ್ಗಳ ವಿರುದ್ಧವಾಗಿ ಎನ್ನುವ ರೀತಿಯಲ್ಲಿ. 2024ರಲ್ಲಿ ಪೀಕ್ 1170 ಕಂಪ್ಲೇಂಟ್ಸ್ ಬಂದಿತ್ತು ಎನ್ನುವ ರೀತಿಯಲ್ಲಿ ಅಂಕಿ ಅಂಶದ ಸಹಿತವಾಗಿ ಪ್ರಸ್ತಾಪವನ್ನು ಮಾಡಿದ್ದಾರೆ.
ಓಕೆ, ಪಠ್ಯದಲ್ಲಿ ಹಿಂಗಿತ್ತು. ಏನಂತ, 8ನೇ ತರಗತಿ ಪಠ್ಯದಲ್ಲಿ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಭ್ರಷ್ಟಾಚಾರ ಇದೆ, ಅವ್ರ ಮೇಲೂ ಕೂಡ ಕಂಪ್ಲೇಂಟ್ಗಳೆಲ್ಲವೂ ಕೂಡ ಬರುತ್ತೆ, ಸಾಕಷ್ಟು ಪೆಂಡಿಂಗ್ ಕೇಸ್ಗಳು ಕೂಡ ಇದ್ದಾವೆ, ನೀವು ತಡವಾಗಿ ತೀರ್ಪನ್ನ ಕೊಟ್ರೆ ಆ ನ್ಯಾಯವನ್ನೇ ನೀವು ಒಂದು ರೀತಿಯಲ್ಲಿ ಕೊಟ್ಟ ರೀತಿಯಲ್ಲಿ ಆಗೋದಿಲ್ಲ, ಅದನ್ನೇ ತಿರಸ್ಕರಿಸಿದ ರೀತಿಯಲ್ಲಿ ಎನ್ನುವಂತ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರಾ. ಓಕೆ, ಈ ಪುಸ್ತಕ ಮಾರುಕಟ್ಟೆಗೆ ಬರ್ತಾ ಇದ್ದ ಹಾಗೆ ಸಹಜವಾಗಿ ಚರ್ಚೆ ಆಗೋದಕ್ಕೆ ಶುರುವಾಯಿತು. ಒಂದಷ್ಟು ಪತ್ರಿಕೆಗಳಲ್ಲಿ ಆರ್ಟಿಕಲ್ ಕೂಡ ಬಂತು. ಸುಪ್ರೀಂ ಕೋರ್ಟ್ ತಕ್ಷಣವೇ ಇದನ್ನ ಗಂಭೀರವಾಗಿ ತೆಗೆದುಕೊಳ್ಳುತ್ತೆ, ಸುಮೋಟೋ ಕೇಸನ್ನ ದಾಖಲಿಸಿಕೊಳ್ಳುತ್ತೆ. ಅದಕ್ಕೋಸ್ಕರ 3 ಜಡ್ಜಸ್ಗಳ ಒಂದು ಪೀಠವನ್ನು ಕೂಡ ರಚನೆ ಮಾಡಲಾಗುತ್ತೆ. ಅದರ ಹೆಡ್ ಯಾರು ಅಂದ್ರೆ ಚೀಫ್ ಜಸ್ಟಿಸ್ ಆಗಿರುವಂತ ಸೂರ್ಯಕಾಂತ್ ಅವರು. ಅಂತಿಮವಾಗಿ ವಿಚಾರಣೆಗೆ ಬಂದ ಸಂದರ್ಭದಲ್ಲಿ ಹಿಗ್ಗಾಮುಗ್ಗ ತರಾಟೆಗೆ ತೆಗೆದುಕೊಳ್ತಾರೆ. ಅವ್ರು ಏನೇನು ಹೇಳ್ತಾ ಹೋದ್ರು ಅನ್ನೋದನ್ನು ಕೂಡ ನಾವು ಗಮನಿಸ್ತಾ ಹೋಗೋಣ. ಮೊದಲಿಗೆ ಹೈಲೈಟ್ ಅನ್ನು ಗಮನಿಸಿ, ಅದಾದ ಬಳಿಕ ವಿಸ್ತೃತವಾಗಿ ಹೇಳೋಣ. ಹೈಲೈಟ್ ಏನು ಅಂದ್ರೆ ಅವ್ರು ಹೇಳಿದ್ದು, ನ್ಯಾಯಮೂರ್ತಿಗಳಾಗಿರುವಂತಹ ಸೂರ್ಯಕಾಂತ್ ಅವರು ಗುಂಡು ಹಾರಿಸಿದ್ದಾರೆ, ನ್ಯಾಯಾಂಗದ ರಕ್ತ ಸುರಿಯುತ್ತಿದೆ, ನ್ಯಾಯಾಂಗದ ಮುಖ್ಯಸ್ಥನಾಗಿ ಇದಕ್ಕೆ ಕಾರಣ ಆದವರನ್ನ ಪತ್ತೆ ಮಾಡುವುದು ನನ್ನ ಕರ್ತವ್ಯ, ತಲೆಗಳು ಉರುಳಲೇಬೇಕು, ಇದನ್ನ ತಡೆಯದಿದ್ದರೆ ನ್ಯಾಯಾಂಗದ ಪಾವಿತ್ರ್ಯತೆಯೇ ಹಾಳಾಗಲಿದೆ, ಸಾರ್ವಜನಿಕರಲ್ಲಿ ಅದರಲ್ಲೂ ಯುವ ಜನತೆಯಲ್ಲಿ ವ್ಯವಸ್ಥೆಯ ಮೇಲೆ ನಂಬಿಕೆ ನಶಿಸಲಿದೆ ಎನ್ನುವಂತ ಮಾತನ್ನ ಹೇಳ್ತಾರೆ. ಇನ್ನು ವಿಸ್ತೃತವಾಗಿ ಅವರು ಏನು ಹೇಳಿದ್ರು ಅನ್ನೋದನ್ನ ನಾವು ಗಮನಿಸ್ತಾ ಹೋಗೋದಾದ್ರೆ, ಅವ್ರು ಹೇಳ್ತಾರೆ, ನ್ಯಾಯಾಂಗವನ್ನ ಅವಹೇಳನ ಮಾಡುವುದಕ್ಕಾಗಿ ಬಹಳ ಲೆಕ್ಕಾಚಾರದಿಂದಲೇ ಇಂತಹ ಸಂಚು ರೂಪಿಸಿರುವಂತೆ ಕಂಡು ಬರ್ತಾ ಇದೆ. ಈ ಕುರಿತು ನ್ಯಾಯಾಲಯ ನೀಡಿರುವ ನಿರ್ದೇಶನಗಳನ್ನ ಪಾಲನೆ ಮಾಡದೇ ಇದ್ದಲ್ಲಿ ಕಠಿಣ ಕ್ರಮ ತೆಗೆದುಕೊಳ್ಳಲಾಗುತ್ತೆ. ನ್ಯಾಯಾಂಗಕ್ಕೆ ಶಾಶ್ವತವಾದ ಕಳಂಕ ತರುವ ಇಂತಹ ಅನುಚಿತ ವರ್ತನೆಯನ್ನ ಕ್ರಿಮಿನಲ್ ನಿಂದನೆ ಅಂತ ಪರಿಗಣಿಸಲಾಗುತ್ತೆ. ಇಂತಹ ನಡೆಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು, ಇಲ್ಲದೆ ಹೋದಲ್ಲಿ ಜನರು ನ್ಯಾಯಾಂಗದಲ್ಲಿ ಇಟ್ಟಿರುವಂತಹ ನಂಬಿಕೆಗೆ ಧಕ್ಕೆಯಾಗುತ್ತೆ. NCERT ಕೇಂದ್ರ ಹಾಗೂ ರಾಜ್ಯಗಳ ಶಿಕ್ಷಣ ಇಲಾಖೆಯೊಂದಿಗೆ ಸಮನ್ವಯ ಸಾಧಿಸಿ ಪಠ್ಯಪುಸ್ತಕದ ಎಲ್ಲಾ ಪ್ರತಿಗಳನ್ನು ಕೂಡ ಜಪ್ತಿ ಮಾಡಬೇಕು. ಸಾರ್ವಜನಿಕರಿಗೆ ಪಠ್ಯಪುಸ್ತಕಗಳು ಲಭ್ಯ ಆಗುವುದನ್ನ ಆಗಲ್ಲ ಅನ್ನೋದನ್ನ ಖಾತ್ರಿಪಡಿಸಿಕೊಳ್ಬೇಕು ಎನ್ನುವ ರೀತಿಯಲ್ಲಿ, ಹಾಗೆ ಮರುಮುದ್ರಣ ಆಗಬಾರ್ದು, ಡಿಜಿಟಲ್ ಪ್ರತಿಗಳು ಕೂಡ ಸಿಗಬಾರದು, ಈ ರೀತಿಯಾಗಿ ಅವರು ಹೇಳ್ತಾ ಹೋಗ್ತಾರೆ. ಹಾಗೆ ಜಡ್ಜ್ ಇನ್ನೊಂದು ವಿಚಾರವನ್ನು ಹೇಳ್ತಾ ಇರೋದಂದ್ರೆ, 8ನೇ ಕ್ಲಾಸ್ ಮಕ್ಕಳಿಗೆ ಇದನ್ನು ಹೇಳಿ ನೀವೇನ್ ಸಾಧಿಸ್ತೀರಿ, ಚಿಕ್ಕ ಮಕ್ಕಳ ತಲೆಯಲ್ಲಿ ನ್ಯಾಯಾಂಗದ ವ್ಯವಸ್ಥೆ ಬಗ್ಗೆ ಏನ್ ತುಂಬೋದಿಕ್ಕೆ ಹೊರಟಿದ್ದೀರಿ ಅಂತ ಅವ್ರು ಹೇಳ್ತಿದ್ದಾರೆ. ಹಾಗೆ ರಾಜಕೀಯ ವ್ಯವಸ್ಥೆ ಅಂದ್ರೆ ಕಾರ್ಯಾಂಗ ಹಾಗೆ ಶಾಸಕಾಂಗ ಅಥವಾ ಆಡಳಿತ, ರಾಜಕೀಯ ಮತ್ತೆ ಆಡಳಿತ ಅಂದ್ರೆ ಕಾರ್ಯಾಂಗ ಮತ್ತೆ ಶಾಸಕಾಂಗ, ಅದರಲ್ಲಿನ ಭ್ರಷ್ಟಾಚಾರವನ್ನ ಯಾಕೆ ನೀವು ಉಲ್ಲೇಖ ಮಾಡಿಲ್ಲ, ಕೇವಲ ನ್ಯಾಯಾಂಗವನ್ನೇ ಟಾರ್ಗೆಟ್ ಮಾಡ್ತಿರೋದು ಯಾಕೆ ಎನ್ನುವ ರೀತಿಯಲ್ಲಿ ಜಡ್ಜ್ ಪ್ರಶ್ನೆಯನ್ನು ಮಾಡಿದ್ದಾರೆ. ಜೊತೆಗೆ ಆ ಪುಸ್ತಕವನ್ನು ಕೂಡ ಇದೀಗ ಸಂಪೂರ್ಣ ಬ್ಯಾನ್ ಮಾಡಲಾಗಿದೆ, ನಿಷೇಧ ಹೇರಲಾಗಿದೆ. ಪುಸ್ತಕ ಡಿಜಿಟಲ್ ರೂಪದಲ್ಲಾಗ್ಲಿ ಅಥವಾ ಪುಸ್ತಕದ ರೂಪದಲ್ಲಾಗ್ಲಿ ಎಲ್ಲೂ ಕೂಡ ಅದೀಗ ಸಿಗ್ತಾ ಇಲ್ಲ. ಇದು ಆಗಿರುವಂತ ಬೆಳವಣಿಗೆ. ಅದಾದ ಬಳಿಕ NCERT ಕೂಡ ಇದಕ್ಕೆ ಸಂಬಂಧಪಟ್ಟ ಹಾಗೆ ಕ್ಷಮೆ ಕೇಳುತ್ತೆ. ಕೇಂದ್ರ ಸರ್ಕಾರವು ಕೂಡ ಬೇಷರತ್ತು ಕ್ಷಮೆ ಹಾಕ್ಸುತ್ತೆ. ಪ್ರಧಾನಿ ನರೇಂದ್ರ ಮೋದಿ ಕೂಡ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಿಡಿಕಾರಿದ್ದಾರೆ. ಯಾವ ಕಾರಣಕ್ಕಾಗಿ ಪುಸ್ತಕದಲ್ಲಿ ಅದನ್ನ ಇದು ಮಾಡಬೇಕಿತ್ತು, ಯಾರು ಅದನ್ನು ಮಾಡಿದ್ದು ಅಂತ ಪತ್ತೆ ಹಚ್ಚಿ ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಳಿ ಎನ್ನುವ ರೀತಿಯಲ್ಲಿ ಸೂಚನೆಯನ್ನು ಕೊಟ್ಟಿದ್ದಾರೆ. ಇದು ಆದಂತ ಬೆಳವಣಿಗೆ. ಈಗ ಸಾರ್ವಜನಿಕ ವಲಯದಲ್ಲಿ ಆಗ್ತಿರುವಂತಹ ಚರ್ಚೆಯನ್ನು ನಾವು ಗಮನಿಸ್ತಾ ಹೋಗೋದಾದ್ರೆ, ಸಾರ್ವಜನಿಕರು ಹೇಳ್ತಿರೋದೇನಪ್ಪಾ ಅಂದ್ರೆ, ಈಗ ರಾಜಕೀಯ ವ್ಯವಸ್ಥೆಯಲ್ಲಿನ ಭ್ರಷ್ಟತೆ ಬಗ್ಗೆ ಅಥವಾ ಕಾರ್ಯಾಂಗ ವ್ಯವಸ್ಥೆಯ ಭ್ರಷ್ಟತೆ ಬಗ್ಗೆ ಸಣ್ಣ ಮಕ್ಕಳಿಂದ ಹಿಡಿದು ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿದೆ. ಆದ್ರೆ ನ್ಯಾಯಾಂಗ ವ್ಯವಸ್ಥೆಯ ಭ್ರಷ್ಟತೆಯ ಬಗ್ಗೆ ಯಾರು ಕೂಡ ಪ್ರಶ್ನೆ ಮಾಡ್ತಾ ಇಲ್ಲ, ಪ್ರಶ್ನೆ ಮಾಡೋದಕ್ಕೆ ಹೆದರ್ಕೊಳ್ತಾ ಇದ್ದಾರೆ. ಇಂಥ ಒಂದಷ್ಟು ಪರಿಸ್ಥಿತಿ ಇದೆ. ಈಗ ಸುಪ್ರೀಂ ಕೋರ್ಟ್ ಆ ಪಠ್ಯವನ್ನ ಬ್ಯಾನ್ ಮಾಡಿರಬಹುದು ಅಥವಾ ಕಿಡಿಕಾರಿರಬಹುದು, ಆದ್ರೆ ಅದು ವಾಸ್ತವ ವಿಚಾರ ಅನ್ನೋದು ಸಾರ್ವಜನಿಕರ ಅಭಿಪ್ರಾಯ. ಸಾಕಷ್ಟು ಕೇಸ್ಗಳು ಕೋರ್ಟ್ಗಳು ಹಾಗೆ ಪೆಂಡಿಂಗ್ ಉಳಿದಿದ್ದಾವೆ. ತುಂಬಾ ತಡವಾಗಿ ನ್ಯಾಯದಾನವನ್ನ ಮಾಡಲಾಗ್ತಿದೆ. ನ್ಯಾಯಾಂಗದಲ್ಲೂ ಕೂಡ ಭ್ರಷ್ಟಾಚಾರ ಇದೆ ಅನ್ನೋದನ್ನ ಒಪ್ಪಿಕೊಳ್ಳಲೇಬೇಕು ಅಂತ ಇದೀಗ ಸಾರ್ವಜನಿಕರು ಹೇಳ್ತಾ ಇದ್ದಾರೆ. ಇದು ಸದ್ಯ ಸಾರ್ವಜನಿಕರ ಅಭಿಪ್ರಾಯವಾಗಿದೆ. ನೀವು ನಿಷೇಧವನ್ನ ಹೇರಿದ್ರೂ ಕೂಡ ಅದು ವಾಸ್ತವ ವಿಚಾರ, ಒಪ್ಪಿಕೊಳ್ಳಲೇಬೇಕಾಗಿರುವಂತಹ ಸಂಗತಿ. ಸುಪ್ರೀಂ ಕೋರ್ಟ್ ಹಾಗಾದ್ರೆ ಏಕಪಕ್ಷೀಯವಾಗಿ ನಿರ್ಧಾರವನ್ನ ತೆಗೆದುಕೊಳ್ಳಬಹುದಾ ಎನ್ನುವ ರೀತಿಯಲ್ಲೂ ಕೂಡ ಇದೀಗ ಸಾರ್ವಜನಿಕರು ಪ್ರಶ್ನೆಯನ್ನ ಮಾಡ್ತಿದ್ದಾರೆ. ಅದೇ ಸಂದರ್ಭದಲ್ಲಿ ಯಶವಂತ್ ವರ್ಮಾ ಪ್ರಕರಣವೂ ಕೂಡ ಇದೀಗ ಮತ್ತೊಮ್ಮೆ ಚರ್ಚೆಯ ಮುನ್ನೆಲೆಗೆ ಬಂದಿದೆ. ಯಾವುದು ಅಂದ್ರೆ ಕಳೆದ ವರ್ಷದ ಪ್ರಕರಣ. ಅದು ದೆಹಲಿಯ ಹೈಕೋರ್ಟ್ನ ನ್ಯಾಯಮೂರ್ತಿಗಳು ಒಮ್ಮೆ ಮನೆಯಿಂದ ಹೊರಗಡೆ ಹೋಗಿರ್ತಾರೆ ಹೋಳಿ ಹಬ್ಬಕ್ಕೆ ಅಂತ ಹೇಳಿ. ಇದ್ದಕ್ಕಿದ್ದ ಹಾಗೆ ಅವರ ಮನೆಗೆ ಬೆಂಕಿ ಬೀಳುತ್ತೆ. ಅಗ್ನಿಶಾಮಕ ದಳದವ್ರು ಬರ್ತಾರೆ. ಅವರು ಬಂದು ನೋಡಿದಾಗ ಸ್ವತಃ ಅವರು ಶಾಕ್ ಆಗ್ಬಿಡ್ತಾರೆ. ಕಾರಣ ಮನೆಯ ಒಳಗಡೆ ಸುಟ್ಟು ಕರಕಲಾದಂತ ರಾಶಿ ರಾಶಿ ನೋಟುಗಳೆಲ್ಲವೂ ಕೂಡ ಪತ್ತೆ ಆಗಿಬಿಡುತ್ತೆ. ಪ್ರಕರಣ ದಾಖಲಾಗುತ್ತೆ. ಕೋರ್ಟ್ ಅದಕ್ಕೊಂದು ಆಂತರಿಕ ತನಿಖೆ ಒಂದು ಸಮಿತಿಯನ್ನ ರಚನೆ ಮಾಡುತ್ತೆ. ಅದೊಂದು ವರದಿಯನ್ನ ಕೊಡುತ್ತೆ. ಪ್ರಾಥಮಿಕವಾಗಿ ಅವರು ತಪ್ಪಿತಸ್ಥರು ಎನ್ನುವ ರೀತಿಯಲ್ಲೂ ಕೂಡ ಹೇಳಲಾಗುತ್ತೆ. ಅದಾದ ಬಳಿಕ ಜಡ್ಜ್ ಅನ್ನ ದೆಹಲಿಯಿಂದ ಹಲವಾರು ಕೋರ್ಟ್ಗೆ ಅವ್ರನ್ನ ವರ್ಗಾವಣೆ ಕೂಡ ಮಾಡಲಾಗುತ್ತೆ. ಅವ್ರಿಗೆ ಯಾವ ಕೇಸ್ ಕೊಡಬೇಡಿ ಅಂತಲೂ ಕೂಡ ಹೇಳಲಾಗುತ್ತೆ. ಇಂಥ ಬೆಳವಣಿಗೆ ಆಗಿತ್ತು. ಸದ್ಯ ಪ್ರಕರಣ ಎಲ್ಲಿವರೆಗೆ ಬಂದಿದೆ ಅಂದ್ರೆ ಪದಚ್ಯುತಿ ಪ್ರಕ್ರಿಯೆ ನಡೀತಾ ಇದೆ. ಮುಂದೆ ಅವರನ್ನ ಸಂಸತ್ನಲ್ಲಿ ಪದಚ್ಯುತಿಗೊಳಿಸಬೇಕಾಗತ್ತೆ. ತುಂಬಾ ತಡವಾಗಿ ಆ ಪ್ರಕ್ರಿಯೆಗಳೆಲ್ಲವೂ ಕೂಡ ನಡೀತಾನೆ ಇದೆ. ಮತ್ತೊಂದು 3 ಜಡ್ಜ್ಗಳ ಒಂದು ಸಮಿತಿಯನ್ನು ಕೂಡ ರಚನೆ ಮಾಡಲಾಗಿದೆ. ಇತ್ತೀಚೆಗೆ ಅದರ ಮರುರಚನೆಯೂ ಕೂಡ ಆಗಿದೆ. ಅಂತ ಪ್ರಕ್ರಿಯೆಗಳೆಲ್ಲವೂ ಕೂಡ ನಡೀತಾ ಇದೆ. ಸದ್ಯಕ್ಕೆ ಅವರು ಏನು ಇದರಿಂದ ಹೊರಗಡೆ ಹೋಗಿಲ್ಲ. ಯಶವಂತ್ ವರ್ಮಾ ನ್ಯಾಯಾಧೀಶರಾಗಿ ಇದ್ದಾರೆ. ಆದ್ರೆ ಅವರು ಸಿಟ್ಟಿಂಗ್ ಜಡ್ಜ್ ಅಲ್ಲ. ಅಂದ್ರೆ
ಯಾವುದೇ ತೀರ್ಪನ್ನು ಕೊಡ್ತಾ ಇಲ್ಲ, ಯಾವುದೇ ವಿಚಾರಣೆನೂ ಕೂಡ ಮಾಡ್ತಾ ಇಲ್ಲ, ಅಂಥದ್ದೊಂದು ಇದರಲ್ಲಿ ಇದ್ದಾರೆ. ಈಗ ಯಶವಂತ ವರ್ಮಾ ಪ್ರಕರಣ ಮತ್ತೊಮ್ಮೆ ಮುನ್ನೆಲೆಗೆ ಬಂದಿದೆ. ಸುಪ್ರೀಂ ಕೋರ್ಟ್ ನೋಡಿದ್ರೆ ಭ್ರಷ್ಟಾಚಾರ ಇದೆ ಅಂದಾಗ ಕಿಡಿಕಾರ್ತಾ ಇದೆ, ಆದರೆ ಇಲ್ಲೊಂದು ಪ್ರಕರಣ ಇದೆಯಲ್ಲ ಅಂತ ಜನ ಕೇಳ್ತಾ ಇದ್ದಾರೆ. ಒಂದು ವೇಳೆ ನಿಮ್ಗೆ ಏನಿಸುತ್ತೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ.